ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಯುಗಾದಿ ಡೇ ಔಟಿಂಗ್ ವ್ಲಾಗ್, ಹಾಗೆ ವಿಲೇಜ್ ಲೈಫ್ ವ್ಲಾಗ್ ಕೂಡ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಎಂಟರ್ಟೈನಿಂಗ್ ಆಗಿದೆ, ಹಾಗೆ ತುಂಬ ಫನ್ ಕೂಡ ಇದೆ. ಸೊ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಹಾಗಿದ್ದರೆ ಇವತ್ತಿನ ಯುಗಾದಿ ವಸಂತ ಕಾಲದ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬೆಳಗ್ಗೆ 10:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜರ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಗಣೇಶನಿಗೆ ನಮ್ಮ ಪಾಟ್ನಲ್ಲಿ ಹಳೆಯಿರತಕ್ಕಂಥ ಮಲ್ಲಿಗೆ ಹೂವಿನ ಅರ್ಪಣೆ ಮಾಡಿ, ಸೊ ಇಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಬೆಳಕೆರೆ ಅಂತ ಒಂದು ಹಳ್ಳಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ವಿನೀತ್ ಸ್ಕೂಲ್ ಫ್ರೆಂಡು, ಹಾಗೆ ಬೆಸ್ಟಿ ಅಂತ ಹೇಳ್ಬೋದು, ಋತ್ವಿನ್ ಅಂತ, ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ನಿನ್ನೆ ಯುಗಾದಿ ಹಬ್ಬ ಇತ್ತು. ಇವತ್ತು ಯುಗಾದಿ ಮಾರನೇ ದಿನ, ಅಂದರೆ ವರ್ಷದೊಡಕು ಇರುತ್ತಲ್ವಾ. ಸೊ ಹಾಗಾಗಿ ಋತ್ವಿನ್ ಪೇರೆಂಟ್ಸ್ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರು. ಸೊ ಹಾಗಾಗಿ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸಮೀಪ ಇರತಕ್ಕಂಥ ಊರು, ಅಂದರೆ ಬೆಂಗಳೂರಿಂದ 1 hour ಜರ್ನಿ ಅಂತ ಹೇಳ್ಬೋದು. ಇವಾಗಂತರೂ ಬೆಂಗಳೂರು ಟು ಮೈಸೂರು ಹೊಸದಾಗಿ ರೋಡ್ ಚೆನ್ನಾಗಿರೋದ್ರಿಂದ, NH 275 ಚೆನ್ನಾಗಿರೋದ್ರಿಂದ, ಸೊ 1 hour ಹೋಗ್ಬೋದು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ರೋಡ್ ಟ್ರಿಪ್, ತುಂಬಾ ಎಂಜಾಯ್ ಮಾಡ್ಬೋದು. ಅದರಲ್ಲೂ ಈ ಯುಗಾದಿ ನಂತರ ಎಲ್ಲ ಮರಗಳು ಚಿಗುರು ಹೊಡಿತಾ ಇರ್ತಾವು. ಸೊ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಸೊ ಹಾಗಾಗಿ ರೋಡ್ ಟ್ರಿಪ್ಪನ್ನು ತುಂಬ ಎಂಜಾಯ್ ಮಾಡ್ಬೋದು. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. Are you ready for the race? Supercharger race fuel. Let's go, baby. Yes. How many race fuel? Yes. Yes. Supercharger. Supercharger race fuel. Like a horse. ವಿನೀತ್, ಎಲ್ಲಿ ಹೋಗ್ತಾ ಇದೀಯಾ? ಚನ್ನಪಟ್ಟಣಕ್ಕೆ. ಚನ್ನಪಟ್ಟಣ ಹೋಗ್ತಾ ಇದೀಯಾ? ನಿನ್ನ ಫ್ರೆಂಡ್ ಊರಿಗೆ ಹೋಗ್ತಾ ಇದೀಯಾ? ಓಕೆ. ಆರ್ ಯು ಎಕ್ಸೈಟೆಡ್ ವಿನೀತ್? Yes. Yes? Yes. Good. Okay, enjoy your day, Vineet. You and your friend. Vineet want to fly the car. ನೋಡ್ತಾ ಇದ್ರಲ್ವಾ, ನಮ್ಮದು ಜರ್ನಿ ಅಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು, ತುಂಬ ಬಿಸಿಲು ಇಲ್ಲ, ಒಂದು ಮಾಡ್ರೇಟ್ ಆಗಿದೆ ಇವತ್ತಿನ ವೆದರ್ ಮಾತ್ರ. ಸೊ ಹಾಗೆ ವೆದರ್ ಅಂತೂ ಸಖತ್ತಾಗಿದೆ. ಹಾಗೆ ಗಿಡ ಮರಗಳೆಲ್ಲ ಹಸಿರಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ರೋಡ್ ಮಾತ್ರ ಸಖತ್ತಾಗಿದೆ, ತುಂಬಾ ಎಂಜಾಯ್ ಮಾಡ್ಬೋದು ಈ ಟೈಮಲ್ಲಿ. ಜರ್ನಿ ಅಂತೂ ಸಖತ್ತಾಗಿರುತ್ತೆ. ಸೊ ನೀವು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ರೋಡ್ ಟ್ರಿಪ್ಪನ್ನು ಎಂಜಾಯ್ ಮಾಡಿ. Total environment. ಕನಕ್ಪುರ ರೋಡ್ ಅಂದ್ರೆ ಹಿಂಗೆ ಒಳ ಎಲ್ಲ ಹೋದ್ರೆ ಆರ್ಟ್ ಆಫ್ ಲಿವಿಂಗ್. ಎಸ್. ವಾವ್, ಬ್ಯೂಟಿಫುಲ್ ಅಲ್ಲ? ವಿನೀತ್, ಲುಕ್ ಎಟ್ ದೇರ್ ಫ್ಲವರ್ಸ್. ಜಾಪನೀಸ್ ಚೆರಿ ಬ್ಲಾಸಮ್. ಸೂಪರ್. Already come to India. Eddie, I think it's far. Huh? ಏನ್ ಫಾರ್ ಆಗ್ತಾ ಇದೆ ವಿನೀತ್? ಚನ್ನಪಟ್ಟಣ. ಫಾರ್ ಆಗ್ತಾ ಇದೆಯಾ? Vineet, look at my ಇಲ್ಲ skills. ವಿನೀತ್, 1 hour ಅಲ್ರಿ ಚನ್ನಪಟ್ಟಣ? 1 hour? Yes. ಈತ ನೋಡು, ವೀಲ್ ಅಲೈನ್ಮೆಂಟ್ ಹೆಂಗಿರ್ಬೇಕಂದ್ರೆ ನೋಡು, ಕೈ ಬಿಟ್ಟರು ಹೋಗ್ತಾ ಇರ್ಬೇಕು ನೋಡು. ಹೆಂಗೆ ನೋಡು, ವೀಲ್ ಅಲೈನ್ಮೆಂಟ್ ಅಂತಾರೆ ಇದಕ್ಕೆ. ಹಿಂಗೆ ಬಿಟ್ಟರೆ ಹೋಗ್ತಾ ಇರ್ಬೇಕು. ಚೆನ್ನಾಗಿರುತ್ತೆ ವೀಲ್ ಅಲೈನ್ಮೆಂಟ್. ಓಕೆ. ರೋಡು ಸ್ಮೂತ್ ಆಗಿದ್ದರೆ ಕೈ ಬಿಟ್ಟು, ಬಟ್ ಕೈ ಬಿಟ್ಟು ಓಡಿಸೋದು ಅಪರಾಧ. ಎಸ್, ನಾಟ್ ಸೇಫ್.
ಸ್ಪೀಡ್ ಲಿಮಿಟ್ ಇದೆ ನೋಡಿ, ರೋಡ್ಗೆ ಬಿಟ್ಟು ಎಲ್ಲಿ ನೋಡಿದ್ರು ನೋಡ್ರಿ ಎಲ್ಲ ಗ್ರೀನರಿ ಅಲ್ವಾ, ಸೂಪರ್. ಸೊ ಯುಗಾದಿ ಅಂದ್ರೆ ಅದೇ ಅಲ್ವಾ ಮೇನ್, ನೋಡೋದಕ್ಕೆ ತುಂಬಾ ಕಣ್ಣಿಗೆ ಹಬ್ಬ ಅಂತ. ಹೌದಾ? ಎಂತ ಮಾತಾಡ್ಬಿಟ್ಟೆ, ಪಾರ್ವತಿ. ಏನ್ ಹೇಳಿ ಇನ್ನೊಂದ್ಸಲ ಹೇಳಿ. ಎಂತ ಮಾತಾಡ್ಬಿಟ್ಟೆ ಪಾರ್ವತಿ, ಎಂತ ಚಿನ್ನದಂತ ಮಕ್ಕಳು ಮಾಡ್ಬಿಟ್ಟೆ, ಒಂದೊಂದು ಮುಖ್ಯ ರತ್ನ ಆಗ್ಬಿಟ್ಟೆ. ಮೈಸೂರು ರೋಡ್ ಲೆಫ್ಟ್. ಸಾರಿ, ವಿ ಆರ್ ಎಕ್ಸಿಟಿಂಗ್ ನೌ. ಎಕ್ಸಿಟ್ ಮೈಸೂರ್. This looks like a clean. ವಾವ್, ರೋಡ್ ನೋಡಿ ವಿನೀತ್ ಹೆಂಗಿದೆ. Look at the left. ವಾವ್ ವಿನೀತ್, ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರಲ್ಲ. ಕರ್ವ್ ವಿನೀತ್, ಫುಲ್ ಕರ್ವ್. One MotoGP, Indian MotoGP. ಸೂಪರ್. Oh no! ಓ ನೋ ವಿನೀತ್. Bangalore traffic sucks. No. Two-wheeler only. ವಿನೀತ್ ಎಲ್ಲಿದೀವಿ ಇವಾಗ? ಗೊತ್ತಿಲ್ಲ ನಂಗೆ, ಹೆಂಗ್ ಗೊತ್ತು? ಮೈಸೂರು ರೋಡ್. ಮೈಸೂರ್ ರೋಡ್. ಮೆಟ್ರೋ ಇಸ್ ದೇರ್. Just ಅದು ಮೆಟ್ರೋ in ಸ್ಟಾರ್ಟ್ ಆಗಿದೆ, Mysore ಗೊತ್ತಾ ನಿನ್ಗೆ? ಹ್ಮ್? ಮೆಟ್ರೋ ಸ್ಟಾರ್ಟ್ ಆಗಿದೆ, ಅದು ಹ್ಮ್ ಶಿಡ್ಲಘಟ್ಟವರೆಗೂ ಹ್ಮ್. ಸ್ಟಾರ್ಟ್ ಆಗಿದೆ. ಎಷ್ಟು ಖಾಲಿ ಇದೆ ನೋಡಿ ರೋಡ್. ಒಂದಿನ Yes. ನಾವು ವಯನಾಡಿಗೆ ಹೋಗಿದ್ದ ದಿನ ಫುಲ್ ಜಾಮ್ ಇಲ್ಲಿ, ಅದೇ ಎಕ್ಸಿಟ್ ಆಗಕ್ ಆಗ್ತಾ ಇಲ್ಲ. ಫುಲ್ ಲಾಂಗ್ ಹಾಲಿಡೇ ಅಲ್ವಾ? ಅವತ್ತು ಲಾಂಗ್ ಯುಗಾದಿ. ಹಾಲಿಡೇ ಅಲ್ಲ ಇವಾಗ್ಲೂ ಲಾಂಗ್ ಹಾಲಿಡೇ ಅಲ್ಲ, ನಿನ್ನೆ ಹೋಗ್ಬಿಟ್ಟಿದ್ದಾರೆ ಜನ ಫುಲ್. ಎಲ್ಲ ಇವಾಗ ಫುಲ್ ಖಾಲಿ ಖಾಲಿ. ಜೆಕೆ Toyota ಗ್ರ್ಯಾಂಡ್ Trust, ಅರೇನಾ. Toyota Trust company owned. ಇದೇ ಕದಂಬಲ್ಲಿ ಬಂದು ಇಳಿತಾನ ವಿನಯ. Toyota collection. ಕದಂಬಾ ವೆಜ್. ಇದು ಮೈಸೂರು ಹೈವೇನಾ ಇದು? ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಎಕ್ಸ್ಪ್ರೆಸ್ ಹೈವೇ. ಬಟ್ ಅಷ್ಟೇ 80 ಸ್ಪೀಡ್. ಸ್ಪೀಡ್ ಲಿಮಿಟೆಡ್. ಪಕ್ಷಿಗಳು ಕೂಡ್ತಾರೆ. ಮೆಸೇಜ್ ಬಂತು. ಇಂಟರ್ನ್ಯಾಷನಲ್ ಸ್ಕೂಲ್ ಅದು. ಇದು ಶೋಲೆ ಪಿಕ್ಚರ್ ಇಲ್ಲೇ ಶೂಟಿಂಗ್ ಆಗಿದಾ? ಧರ್ಮೇಂದರ್, ಸಂಜೀವ್ ಕುಮಾರ್, ಹೇಮಾ ಮಾಲಿನಿ. ಹ್ಮ್. ಬ್ಲಾಕ್ ಬಸ್ಟರ್ ಹಿಂದಿ ಮೂವಿ ಶೋಲೆ ಪಿಕ್ಚರ್ ಶೂಟ್ ಆಗಿರೋದು, ಕಂಪ್ಲೀಟ್ ಶೂಟ್. ಓಹೋ, ಇಲ್ಲೇ ಶೂಟ್ ಆಗ್ಯದಾ? ಇದೇ ರಾಮನಗರ, ರಾಮ್ಗಢ್ ಅಂತ ಇತ್ತಲ್ಲಿ ಸಿನಿಮಾದಲ್ಲಿ, ರಾಮ್ಗಢ್ ಅಂತ. ಅಂಡ್ ಇಟ್ ವಾಸ್ ಎ ಬ್ಲಾಕ್ ಬಸ್ಟರ್. ಹಲೋ ಬೇಬಿ. ಅಲ್ಲಿ ಗುಡ್ಡ ವಿನೀತ್ ಅಲ್ಲಡ, ಇಲ್ಲಿಂದ ಬೆಟ್ಟದ ಮೇಲಿಂದ ಸ್ಲೈಡ್ ಮಾಡಿದ್ರೆ ಸೀದಾ ಕೆಳಗೆ ಬರ್ತೀಯ. ವಿನೀತ್, ವಾವ್, ಬ್ಯೂಟಿಫುಲ್ ಅಲ್ಲ? Flag ನೋಡು, flag ಅಲ್ಲಿ ಐತೆ. ಬ್ಯೂಟಿಫುಲ್. ಫ್ಲಾಗ್ ಐತಾ? I thought it was Bhutan. ಯಾವ ಫ್ಲಾಗ್? I don't know what flag is it. Oh, Bhutan ತರ ಕಾಣಿಸ್ತಾ ಇದೆ. ಕುಮಾರಸ್ವಾಮಿ ಎಸ್ಟೇಟ್ ಇದೆ ಇಲ್ಲಿ. It is Bhutan. ಏ ಕರ್ನಾಟಕ. ಮತ್ತೆ ನೀನೇನ್ ಭೂತಾನ್ ಅಂತೀಯಲ್ಲಪ್ಪ. ಎಲ್ಲಿದೆ ವಿನೀತ್? ಕರ್ನಾಟಕ ಫ್ಲಾಗ್ ಇದೆಯಾ? ಹಾ, ಮೇಲೆ. ಎಲ್ಲಿ? ಸೂಪರ್ ವ್ಯೂ. ಲುಕ್ ವಿನೀತ್, ಒನ್ ಮೋರ್. ಲುಕ್. ಒನ್ ಮೋರ್ ಸ್ಲೈಡಿಂಗ್ ಮೌಂಟೇನ್.
ಇಲ್ಲ ಇಲ್ಲೊಂದು ಹೇಗಂತಂದ್ರೆ ಥರ ನೇಚರ್ ಎಂಜಾಯ್ ಮಾಡ್ಬೋದು ಡ್ರೈವ್ ಅಲ್ಲ ಈ ಟೈಮಲ್ಲಿ. ಸೂಪರ್ ಸೂಪರ್. ಕುಮಾರಸ್ವಾಮಿ ಅವರ ಕ್ಷೇತ್ರ, ಈ ಕ್ಷೇತ್ರದಿಂದ ರಾಮನಗರ ಅಲ್ಲ, ಕುಮಾರಸ್ವಾಮಿ ರಾಮನಗರ. ಕ್ಷೇತ್ರ. ಇಲ್ಲ, ಈಗ ಇಕ್ಬಾಲ್ ಹುಸೇನ್ ಈಗ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಲೋಕಸಭೆಗೆ ಆಯ್ಕೆಯಾಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ರಾಮನಗರ ಬಿಟ್ಟು ಮಗನಿಗೆ ಕೊಟ್ಟಿದ್ರು. ಎಲ್ಲಿಗೆ? ರಾಮನಗರ ಕ್ಷೇತ್ರ ಬಿಟ್ಟು ಕೊಟ್ಟು ಮಗನಿಗೆ ಕೊಟ್ಟಿದ್ದರು. ಆದರೆ ಮಗ ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮುಂದೆ ಹೀನವಾಗಿ ಸೋತು ಬಿಟ್ಟ. ಹ್ಯಾಟ್ರಿಕ್ ಕುಡಿದು ಬಿಟ್ಟರು. ಸೊ ಈ ವಿಡಿಯೋದಲ್ಲಿ ನಮ್ಮ ಜೊತೆ ನೀವು ಕೂಡ ರೋಡ್ ಟ್ರಿಪ್ಪನ್ನ ಎಂಜಾಯ್ ಮಾಡಲಿ ಅಂತ ಹೇಳ್ಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಲೆಂತಿಯಾಗಿ ತೋರಿಸಿದ್ದೀನಿ. ಸೊ ಎಂಜಾಯ್ ದ ವಿಡಿಯೋ. ಫುಲ್ ತೆಂಗಿನ ತೋಟ, ಎಲ್ಲಿ ನೋಡಿದ್ರು ಅಲ್ಲಿ ತೆಂಗಿನ ತೋಟನೇ ಇದಾವೆ. Hey, Mercedes coming. Coming? Back of your black gangster. Gangster is coming? Oh, it's coming fast. It's coming fast. Sorry, bro. Mercedes salary. ಚನ್ನಪಟ್ಟಣ. ಓಕೆ, ಎಕ್ಸಿಟ್. Exit ಬಂತು. ಸೊ ಇವಾಗ ನಾವು ಬೆಂಗಳೂರಿಂದ ಬಿಡದಿಯಿಂದ ರಾಮನಗರದಿಂದ ಚನ್ನಪಟ್ಟಣ ಎಕ್ಸಿಟ್ ಆಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ಇವಾಗ ಇಲ್ಲಿ ನಿಯರ್ ಬೈ ಬಂದಿದ್ದೀವಿ. ಇಲ್ಲಿ ಲೇಕ್ ನೋಡ್ತಾ ಇರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ. ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ವ್ಯೂವನ್ನೆಲ್ಲ ನೋಡ್ತಾ ಇದ್ವಿ. ಹಾಗೆ ಈ ಟೈಮಲ್ಲಿ ರೋಡ್ ಟ್ರಿಪ್ಪು ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ರೋಡ್ ಟ್ರಿಪ್ ಅಂತ ಅಂದ್ಕೊಂಡಿದ್ದೀನಿ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಈ ವೆದರ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು ಇವತ್ತಂತೂ. ಸೊ ಎಲ್ಲಿ ನೋಡಿದರೂ ಗ್ರೀನರಿ, ನಂಗಂತೂ ತುಂಬಾ ಇಷ್ಟ ಆಗೋಯಿತು. ಸೊ ಇನ್ನು ಮುಂದೆ ಅಂತೂ ಇನ್ನೂ ಸಖತ್ತಾಗಿದೆ. ಇನ್ನೇನು ಬೆಳಕೆರೆ ಅನ್ನೋವಂಥ ಗ್ರಾಮಕ್ಕೆ ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನಾವಿಲ್ಲಿ ಆನ್ ದ ವೇ ಹೋಗ್ತಾ ಇದ್ದೀವಿ ಇವಾಗ. ಸೊ ತುಂಬಾ ಚೆನ್ನಾಗಿದೆ, ಊರು ಮಾತ್ರ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ನಂಗಂತೂ ತುಂಬಾ ಇಷ್ಟ ಆಯಿತು. ಸೊ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಗೆ ಚನ್ನಪಟ್ಟಣ ಅಂದರೆ ಮೊದಲೇ ನೆನಪಾಗೋದು ಗೊಂಬೆಗಳ ನಾಡು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ ವಿಡಿಯೋನ. ಏನು ತಿಂತಾ ಇದ್ದೀವಿ? 5 star. ಸೊ ನೋಡ್ತಾ ಇದ್ದೀರಲ್ವಾ, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಬೆಳಕೆರೆ ಅಂತಕ್ಕಂಥ ಒಂದು ಗ್ರಾಮ. ಜಸ್ಟ್ ಮೇನ್ ರೋಡಿಂದ 1 ಕಿಲೋಮೀಟ್ರ್ ಮಾತ್ರ ಒಳಗಡೆ ಇದೆ. ತುಂಬಾ ಚೆನ್ನಾಗಿದೆ. ಕವರ್ ತಿನ್. ಚೆನ್ನಾಗಿದೆಯಾ? ಏನು ತಗೊಂಬಂದ್ರಿ? 7 7 Sprite ಅನ್ನಲ್ಲ ನೀನು. ಹಾಂ, Sprite ಅಂದ. ರೈಟ್ ಇಲ್ಲ ಅಂತ ಕಣ. ಸರಿ ತಿನ್. ಲೈಟ್ ಆಯ್ತೈತಲ್ರಿ ನೀವು ಡೋರ್ ಓಪನ್ ಮಾಡಿದ್ದಕ್ಕ? ದೊಡ್ಡದ ಚಿಕ್ಕದ ಯಾವುದು? ಸ್ವಲ್ಪ ಮೀಡಿಯಂ ತಂದಿನ. ತೋಟದ ಮನೆ, ರಿತ್ವಿನ್ ಅವರ ತೋಟದ ಮನೆಗೆ ಹೋಗ್ತಾ ಇದ್ದೀವಿ.
ಚೆನ್ನಾಗಿದೆ ಊರು ಇವ್ರದ್ದು ಅಲ್ಲ. ರೋಡಿಗೆ ಹತ್ರ 1 ಕಿಲೋಮೀಟರ್ ಆಗಿತ್ತಾ. ಊರು ನೋಡಿ ಎಷ್ಟು ಕ್ಲೀನ್ ಆಗಿ. ಪ್ರಾಥಮಿಕ ಶಾಲೆ ಇಲ್ಲಿ ನೋಡಿ ಅಲ್ಲಿ ಊರು ಎಷ್ಟು ಕ್ಲೀನ್. ಯಾ ನೀಟ್ ಆ್ಯಂಡ್ ಕ್ಲೀನ್. ನೀಟ್ ಇದೆಯಲ್ಲ ನೋಡಿ, ಫುಲ್ ನೀಟ್ ಆಗಿದೆ. I'll wear my chappal. ಸೊ ನೋಡಿದ್ರಲ್ಲ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಊರು, ತುಂಬಾ ಚೆನ್ನಾಗಿದೆ. ನಾವಂತರೂ ಸಖತ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಈ ನೇಚರ್ನ ನೋಡ್ತಾ ಈ ಡ್ರೈವ್ನ. ಸೊ ಇವಾಗ ನಾವು ಅವ್ರ ಮನೆಗೆ ಬಂದು ಕಾರ್ನ ಪಾರ್ಕ್ ಮಾಡ್ತಾ ಇದ್ದೀವಿ. ಇಳಿಗಿತ್ತಾ, ಇಳಿದ್ಬಿಟ್ಟು ಅವನಿಗೆ ಇಳಿಸ್ಕೊ. ವಿನೀತ್ ಕಮ್, ಅದು ಬಿಡು, ಅದಲ್ಲೇ ಇರಲಿ, ಬಾ ಹೊರಗೆ ಬನ್ನಿ. ಓಕೆ, ಡೋರ್ ಕ್ಲೋಸ್ ಮಾಡು, ಕ್ಲೋಸ್ ದಿ ಡೋರ್. ಆ್ಯಕ್ಚುಲಾಗಿ ಮುಂಚಿ ಬಾಗಿಲು ಅಂದರೆ ಆ ಕಡೆ ಇದೆ, ನಾವು ಹಿತ್ತಲ ಬಾಗಿಲಿಂದ ಬಂದಿದ್ದೇವೆ. ಸೊ ಸರ್ಪ್ರೈಸ್. ಸೊ ಋತ್ವಿನ್ ಮಾತ್ರ ತುಂಬಾ ಎಕ್ಸೈಟ್ ಆಗಿದ್ದ. ನಾನಂತರ ಅದನ್ನು ವಿಡಿಯೋನ ಮಾಡ್ಕೊಳ್ಳೋದು ಮಿಸ್ ಮಾಡ್ಕೊಂಡ್ಬಿಟ್ಟೆ. ಸೊ ಇಬ್ಬರದ್ದು ಎಕ್ಸೈಟ್ಮೆಂಟ್ ನೋಡಬೇಕಿತ್ತು ನೀವು, ತುಂಬಾ ಸಖತ್ತಾಗಿತ್ತು. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ವಾಟರ್ ಮಿಲನ್ ಜ್ಯೂಸ್ ಮಾಡಿದ್ರು ನನ್ನ ಫ್ರೆಂಡು. ಸೊ ಜ್ಯೂಸ್ ಕುಡಿತಾ ಇದ್ದೀವಿ. ಸೊ ಇವಾಗೇನು ಇಲ್ಲಿ ಈ ಕಡೆ ಹೊರಗಡೆ ಬಂದಿದ್ದೇವಲ್ಲ, ಇದು ಮೇನ್ ಮನೆಗೆ ಮೇನ್ ಡೋರು. ಸೊ ಅಂದರೆ ಮುಂಚಿ ಬಾಗಿಲು ಅಂತ ಹೇಳ್ತಾರೆ ಹಳ್ಳಿಯ ಒಂದು ಲ್ಯಾಂಗ್ವೇಜಲ್ಲಿ. ಸೊ ಈ ಕಡೆಯಿಂದ ಬರಬೇಕಿತ್ತು ನಾವು, ಆ ಕಡೆ ಪಾರ್ಕಿಂಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹಿತ್ತಲ ಬಾಗಿಲು ಕಡೆಯಿಂದ ಬಂದ್ವಿ. ಇದೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮನೆ, ಹಳೆ ಮನೆ, ತುಂಬ ಹಳೆಯ ಮನೆ ಅಂತ ಹೇಳ್ಬೋದು. ಅಂದರೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚಿನ ಮನೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, 1941 ಇದು ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆ. ಅಂದರೆ ಇವಾಗ 2026 ಅಂದರೆ 85 ವರ್ಷದ ಹಳೆಯ ಮನೆ ಅಂತ ಹೇಳ್ಬೋದು. ಏನು ಚೆನ್ನಾಗಿದೆ ಮನೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅದರಲ್ಲೂ ಇಲ್ಲಿ ಹೊರಗಡೆ ಏನು ಸ್ವಲ್ಪ ರಿನೋವೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಈ ಒಂದು ವೆದರ್ಗೆ ಇಷ್ಟು ಬಿಸಿಲಿರತ್ತಲ್ವ ಈ ಸಮ್ಮರ್, ಇವಾಗ ಮನೆಗೆ ಬಂದಾಗ ಎಷ್ಟು ತಂಪು ಅನ್ನಿಸ್ತಾ ಇತ್ತು. ಸೊ ಈ ಥರ ಇದೆ ಸುತ್ತಮುತ್ತಲೆಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಊರು ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಮನೆ ಮುಂದೆ ಈ ಥರ ಮನಿ ಪ್ಲ್ಯಾಂಟನ್ನ ಬೆಳೆಸಿದ್ದಾರೆ, ಅದಂತೂ ಇನ್ನೂ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು, ಲುಕ್ಕನ್ನ ಎನ್ಹಾನ್ಸ್ ಮಾಡಿದೆ ಅಂತ ಹೇಳ್ಬೋದು ಮನೆಗೆ. ಇಲ್ಲಿ ನೋಡ್ತಾ ಇರ್ಬೋದು ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಕೂಡ ರಂಗೋಲಿ ಕೂಡ ಹಾಕಿದ್ದಾರೆ. ಆಕಿನ ಕರೆದ್ರೆ ಬರ್ತಾನೆ ಇಲ್ಲ ಹೊರಗೆ. ತುಂಬಾ ಸಖತ್ತಾಗಿದೆ ಮನೆ, ನಿಮಗೂ ಕೂಡ ತೋರಿಸ್ತೀನಿ. ತುಂಬ ಹಳೆಯ ಮನೆ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಹಾಗೆ ಹಳೆಯ ಮನೆ ಅಂದರೆ ಗೊತ್ತಲ್ವ ನಿಮಗೆ, ತೊಟ್ಟಿ ಮನೆ ಆ ಥರ ಮಾಡಿದ್ದಾರೆ ಒಳಗಡೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಸ್ವಲ್ಪ ರಿನೋವೇಷನ್ ಮಾಡಿದ್ದಾರೆ, ಹಳೆಯದೆಲ್ಲ ತೆಗೆದು ಹೊಸದು ಹಾಕಿದ್ದಾರೆ, ಹಂಚೆಲ್ಲ ತುಂಬ ತಂಪಿದೆ ಅಂತ ಹೇಳ್ಬೋದು. ಇವಾಗೆಲ್ಲ ಕಾಂಕ್ರೀಟ್ ಎಲ್ಲ ಹಾಕಿರ್ತಾರಲ್ವ, ತುಂಬ ಸೆಕೆ ಆಗ್ತಿರ್ತಾವೆ ಮನೆಗಳು. ಈ ಹಳೆ ಮನೆಗಳ ಮಾತ್ರ ಒಂಥರ ನ್ಯಾಚುರಲ್ AC ಥರ ಇದ್ವು. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ ನನ್ನ ಫ್ರೆಂಡು ಮದುವೆ ಫೋಟೋ, ಅಂದರೆ ಋತ್ವಿನವರ ಮಾಮ್ ಆ್ಯಂಡ್ ಡ್ಯಾಡ್. ಸೊ ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಸೊ ನೋಡಿ ಎಂಜಾಯ್ ಮಾಡಿ. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಇಷ್ಟ ಆಗಿದೆ ಅಂತ ಅರ್ಥ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಲಿವಿಂಗ್ ರೂಮು, ಅಂದರೆ ಹಳ್ಳಿ ಭಾಷೆಯಲ್ಲಿ ಪಡಸಾಲೆ ಅಂತ ಹೇಳ್ತಾರೆ. ಹಾಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಋತ್ವಿನವರ ಅಜ್ಜ ಏನಿದಾರಲ್ಲ, ಸೊ ಅವರ ಅಜ್ಜಂದ್ರ ಅಪ್ಪ ಅಮ್ಮ ಅವ್ರ ಫೋಟೋ ಕೂಡ ಹಾಕಿದ್ದಾರೆ. ಹಾಗೆ ಈ ಕಡೆ ಅವರ ಅಜ್ಜಿ ತಾತನ ಕೂಡ ಫೋಟೋ ಕೂಡ ಇದೆ, ಅಂದರೆ ಋತ್ವಿನವರ ತಾತ ಅಜ್ಜಿ ಫೋಟೋ ಕೂಡ ಇದೆ.
ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದೇ ತೊಟ್ಟಿ ಮನೆ. ಸೊ ಮಳೆ ಬಂದರೆ ಮೇಲೆ ಅಲ್ಲಿ ಏನು ಓಪನ್ ಬಿಟ್ಟಿದ್ದಾರಲ್ಲ ಅಲ್ಲಿಂದ ನೀರು ಚೆನ್ನಾಗಿ ಬೀಳ್ತಾ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಗುಬ್ಬಚ್ಚಿಗಳು ಕೂಡ ಒಳಗೆ ಬರೋದು ಹೊರಗೆ ಹೋಗೋದು ಕೂಡ ಮಾಡ್ತಾ ಇದೆ. ಸೊ ಇದು ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ. ಇನ್ನು ಫುಲ್ ಮನೆಯದೆಲ್ಲ ನಾನು ಹೋಮ್ ಟೂರ್ ಮಾಡಿಲ್ಲ. ಸೊ ಜಸ್ಟ್ ಲಿವಿಂಗ್ ರೂಮು ಹೊರಗಡೆಯಿಂದ ಅಷ್ಟೇ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಯಾವಾಗಲಾದರೂ ಫುಲ್ ಹೋಮ್ ಟೂರು ಬೇಕಿದ್ದರೆ ಮಾಡ್ತೀನಿ. ನೀವು ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೊಂದು ಸಲ ಯಾವಾಗಲಾದರೂ ಹೋದಾಗೆ ನಾನು ಫುಲ್ ವೀಡಿಯೋನ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗೆ ವಿನೀತ್ ಆ್ಯಂಡ್ ಅವ್ರ ಫ್ರೆಂಡ್ ಎಲ್ಲರೂ ಆಟ ಆಡ್ಕೊಂಡು ಬಂದರು. ಹಾಗೆ ಇವಾಗ ಜ್ಯೂಸ್ ಕುಡಿತಾ ಇದ್ರು. ಸೊ ಬಂದ ತಕ್ಷಣನೇ ಅವರು ಕ್ರಿಕೆಟ್ನ ಆಡ್ಲಿಕ್ಕೆ ಹೋಗಿದ್ದಾರೆ. ಏನು ಕುಡಿತಾ ಇದ್ದಿ? ವಾಟರ್ಮೆಲನ್ ಜ್ಯೂಸ್. ನಿಂಗೆ ಬೇಡವಾ? ನಂಗೆ ಅದು ಮಾಡಿಕೊಡ್ತಾರಾ? ಓಕೆ. ಹಾಯ್. ನೇಚರ್ ವಾಟರ್ಮೆಲನ್. ಏನು ಆಟ ಆಡಿದ್ರಿ? ಕ್ರಿಕೆಟ್. ಕ್ರಿಕೆಟ್ ಆಡಿದ್ರಾ? ಬ್ಯಾಟ್ ಬಾಲ್ ತಂದಿದ್ದೀನಿ. ಹಾಂ ಚೆನ್ನಾಗೈತಾ ಊರಿದು? ಚೆನ್ನಾಗಿದೆ. ಸಖತ್ತಾಗಿದೆಯಲ್ಲ ಋತ್ವಿನವ್ರ ಊರು. This house is built before independence. 1941 ಅಲ್ಲಿ ಬಿಲ್ಟ್ ಆಗಿದೆ. 1947 ಇಂಡಿಪೆಂಡೆನ್ಸ್. 41 ಬಿಫೋರ್ ಇಂಡಿಪೆಂಡೆನ್ಸ್. ಒಡೆ ಹೋಗ್ತಾಳೆ. ಬಂದು ನೋಡು. ಕೂತ್ಕೋ ಅದ್ರ ಮ್ಯಾಗ ಆಟ ಆಡು. ಹಾಂ ಏನು ಋತ್ವಿ, ನಿನ್ನ ಫ್ರೆಂಡ್ ಜೊತೆ ಫುಲ್ ಎಂಜಾಯ್ ಮಾಡ್ತಾ ಇದೀಯಾ? ಇನ್ನೊಬ್ಬ ಫ್ರೆಂಡ್ ಬರ್ತಾ ಇದ್ದಾನೆ. ಹಾಗೆ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಇಲ್ಲಿ ಹೊರಗಡೆ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಹಾಗೆ ನನ್ನ ಫ್ರೆಂಡ್ ಇವತ್ತು ರಜೆ ಕೂಡ ಇರಲಿಲ್ಲ. ವರ್ಕ್ ಫ್ರಮ್ ಹೋಮ್ ಪಾಪ ಕೆಲಸ ಮಾಡ್ಕೊತ ನಮ್ಮನ್ನೆಲ್ಲ ನೋಡ್ಕೊತಾ ಇದ್ದರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮನೆ ಒಳಗಡೆನೆ ಎಷ್ಟು ಚೆನ್ನಾಗಿ ತುಳಸಿ ಗಿಡ 2 ಗಿಡಗಳು ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ನಾವು ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿಬಿಟ್ಟು ಅವ್ರದ್ದು ಮಾವಿನ ತೋಟ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಮಾಲ ಬಂದಿದ್ದರು, ತುಂಬ ಚೆನ್ನಾಗಿರ್ತಿತ್ತು. ಅವ್ರಿಗೆ ಫ್ರೀ ಇರಲಿಲ್ಲ, ವರ್ಕ್ ಮಾಡ್ಕೊತೇನೆ ಸೊ ನಮ್ಮನ್ನೆಲ್ಲ ಮ್ಯಾನೇಜ್ ಮಾಡ್ತಾಯಿದ್ರು. ಸೊ ರಜೆ ಇದ್ದಿದ್ರೆ ತುಂಬಾ ಎಂಜಾಯ್ ಮಾಡ್ತಿದ್ವಿ ಇನ್ನೂ ಅಂತ ಹೇಳ್ಬೋದು. ಸೊ ಮಕ್ಕಳು ಮತ್ತು ನನ್ನ ಹಸ್ಬೆಂಡು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ತುಂಬ ಎಂಜಾಯ್ ಮಾಡಿದರು. ಸೊ ನನಗೆ ಮಾತ್ರ ಸ್ವಲ್ಪ ಕಂಪ್ನಿ ಇಲ್ದಂಗೆ ಆಯಿತು ಅಷ್ಟೇ. ಸೊ ನಾವಿವಾಗ ಅವ್ರ ತೋಟಕ್ಕೆ ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ತೋಟ ಮಾತ್ರ. ಸೊ ನಿಮಗೂ ಕೂಡ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ಪರ್ಪಲ್ ಟಿ ಶರ್ಟ್ ಹಾಕ್ಕೊಂಡು ಇದ್ದವ್ರು ಇದ್ದಾರಲ್ಲ ಅವರೇ ಋತ್ವಿನ್ ಫಾದರ್ ಅವ್ರು, ಹೇಮಂತ್ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೊಬ್ಳು ಹುಡುಗಿ ಇದ್ದಾಳಲ್ವ ಪಿಂಕ್ ಫ್ರಾಕ್ ಹಾಕ್ಕೊಂಡವಳು, ಆಕೆ ಋತ್ವಿನವ್ರ ಸಿಸ್ಟರ್. ಸೊ ಮೋದಿನಿ ಅಂತ. ಅದೇ ನಾನು ಅದೇ ನೋಡುವ ಲಾಸ್ಟ್ ಟೈಮ್ ಇರಲಿಲ್ಲ. ಈ ಲೈನ್ ಫುಲ್ ಮಾವಿನ ಮರ ಆ ಕಡೆ ಬಾರ್ಡರ್ ಲೈನ್ ಇದೆಯಲ್ಲ ಸ್ಟ್ರೇಟ್ ಉದ್ಬಿಟ್ಟು ಅದೇ ಆ ಕಡೆ ಹೋಗಿದ್ವಿ. ಇದು ಅವಾಗ ಕಾಣಿಸ್ಲಿಲ್ಲ, ಇದೆಲ್ಲ ಏನೋ ಬೆಳೆದಿತ್ತಲ್ಲ ಅವಾಗ. ಇವಾಗ ಇದೆ ಬೇಬಿ ಕಾರ್ನ್ ಇತ್ತು ಆ ಕಡೆ. ಈಗ ಅದು ಕಟಾವ್ ಆಯ್ತು. ಒಂದು ರೌಂಡು, ಸೆಕೆಂಡ್ ರೌಂಡ್ ಬೋರ್ವಲ್ಲ. ಆಲ್ಮೋಸ್ಟ್ ಒಂದು 10 HP ವಾಟರ್ ಬರುತ್ತೆ. ಇದು ಎಷ್ಟು ಪೋರ್ಟ್ ಬರುತ್ತೆ ನೀರಂದರೆ ಮುಂದೆ ಕಾಲರ್ ಓಪನ್ ಮಾಡಿ ಇನ್ನೂ ಬೇಕು, ಇಲ್ಲಾಂದರೆ ಕಾಲರೇ ಕಿತ್ಕೊಂಡ್ಬಿಟ್ಟಿದೆ. ಮೆಕ್ಕೆಜೋಳ, ಅದು ಮೆಕ್ಕೆಜೋಳ ದೊಡ್ಡದು ಬರುತ್ತೆ. ಇದು ಬೇಬಿ ಕಾರ್ನ್, ಮಂಚೂರಿ ಎಲ್ಲ ಮಣ್ಸನ್ನು. ಇದು ಸ್ವೀಟ್ ಕಾರ್ನಾ ಇವರೇ ನೀವು ಹಾಕೋದು ನಾರ್ಮಲ್ ಕಾರ್ನಾ? ಬೇಬಿ ಕಾರ್ನ್. ಬೇಬಿ ಕಾರ್ನಾ? ಓಕೆ. ಅದೆಲ್ಲ ಅವ್ನು ಮನೆ ಮಾಡ್ತಾನೆ. ಇದು ಕೊಟ್ಟಿದ್ದು ಮನೆ. ಈ ಕಡೆ ಈಗ ಆ ಕಡೆ 8 ಸೈಟ್ ಇದೆ. ಅದನ್ನ ಈ ಕೊಡುಗೆ ಪೇಂಟ್ ಇದೆ. ಇಲ್ಲಿ ಒಂದು ಕ್ವಿಂಟಲ್ ರಿಲೀಸ್ ಆಗ್ತಿಲ್ಲ, ಮಿನಿಮಮ್ 8 ಕ್ವಿಂಟಲ್ ಮರ. ಸೊ ಇನ್ನೂ ಒಂದು ಬೇಬಿ ಏರ್ತಿದೆ ಇಲ್ಲ, ಇಲ್ಲಿ ಎರಡಿದೆ ಎಲ್ಲ ಮಾಡಬೇಕು. ಎಲ್ಲಿ ಸಿದ್ದರಾಜ ಬರಲೇ ಇರಲ್ಲ.
ಆ ಕಿತ್ಕೊಂಡಾಗ ಕಣ್ಣಿಗೆ ಎಲ್ಲ ಪೇಸ್ಟ್ ಏನಾದ್ರು ಬಿದ್ದರೆ ಅದು ಅಲ್ಲೇ ಗಾಯ ಆಗ್ಬಿಡುತ್ತೆ. ಇಟ್ಸ್ ಅ ಕೈಂಡ್ ಆಫ್ ವಾಸಿದ. ಏನು ಗೊತ್ತಾ, ಒಂದೇ ಸೀಸನ್ ಇಲ್ಲೇ ಅದಕ್ಕೆಲ್ಲ ಮೇಂಟೆನೆನ್ಸ್ ಜಾಸ್ತಿ ಇದಕ್ಕೆ ನೋಡ್ಬೇಕಲ್ಲ, ಅದಕ್ಕೆ ಅಪ್ಪಾಜಿ ಸುಮ್ಮನೆ ಇಯರ್ಲಿ ಕ್ರಾಪ್ ಮಾಡ್ತಾರೆ. ಇದೆಲ್ಲ ಕೋಕೋನಟ್ ಎಲ್ಲ ಹೊಸ್ತಾಗ್ತದೆ ಇದು ಕಬ್ಬು ಹಚ್ಚಿದ್ದೇನ್ರಿ? ಅಲ್ಲೆಲ್ಲ ಅವತ್ತು ಒಂದು ದಿನ ಗಾಡಿಯಲ್ಲಿ ಮಾತಾಡ್ಕೊಂಡಿರ್ತಾನೆ. ಹೌದು, ಆದರೂ ಕೂಗಿಬಿಟ್ಟು ಮಾತಾಡ್ಬೇಕು ಬನ್ನಿಲ್ಲ ಬನ್ನಿ ಅನ್ಕೊಂಡ ಕೇಳಿದೆ. ಈಗ ನೀವು ಮಾಡ್ತೀರಾ? ಒಬ್ಬನೇ ಇರ್ತಾರೆ, ಅಲ್ಲೊಂದು ಗಾಡಿ ನಿಂತು ಅಲ್ಲೊಂದು ಗಾಡಿ ಅವೆಲ್ಲ ಟೀಕು ಮಧ್ಯೆ ಮಧ್ಯೆ ಒಂದೊಂದು ಹಾಕಿದ್ವಿ. ಮೊದಲು ಒಂದು 200 ಟೀಕ್ ಇತ್ತು. ಈಗ ಅಂದರೆ ಈ ಸೀಸನಲ್ಲಿ ನಿಮಗೆ ಕಾಂಟ್ರಾಕ್ಟ್ ಗುತ್ತಿಗೆ ಕೊಡ್ತೀವಿ. ನೀವು ಇಯರ್ಲಿ ಕೊಡ್ತೀವಿ, ಇಯರ್ ಡ್ರಾಸ್ ಕೊಡ್ತೀವಿ. ಏನು ಗೊತ್ತಾಗ್ತದೆ ರೈತರಿಗೆ ಸೊ ನೋಡ್ತಾ ಇದ್ದೀರಲ್ವಾ ತೋಟದಲ್ಲಿ ಮಾವಿನಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಯುಗಾದಿ ಅಂದರೆ ಎಷ್ಟು ಚೆನ್ನಾಗಿ ಮ್ಯಾಂಗೋ ಈ ಥರ ಎಲ್ಲ ಬಿಟ್ಟಿರ್ತಾವೆ. ಸೊ ಇದನ್ನೆಲ್ಲ ನೋಡಿದ ತಕ್ಷಣ ನನಗೆ ಒಂದು ಹಾಡು ನೆನಪಾಯಿತು. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕನ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳವಾದ್ಯ ಮೊಳಗಲೇಬೇಕು. ಹೊಸ ಬಾಳ ಹೊಸಿಲಲ್ಲಿ ನಸುನಾಚಿ ನಿಂತಾಗ ನಿನ್ನಂದ ನಾ ನೋಡಬೇಕು. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕನ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳವಾದ್ಯ ಮೊಳಗಲೇಬೇಕು. ಐ ಹೋಪ್ ನಾ ಹಾಡಿರ್ತಕ್ಕಂಥ ಹಾಡು ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ನಾನೇನು ಸಿಂಗರ್ ಏನಲ್ಲ, ಸುಮ್ಮನೆ ಜಸ್ಟ್ ಟ್ರೈ ಅಷ್ಟೇ, ಬಾತ್ರೂಮ್ ಸಿಂಗರು. ಸೊ ಅವಾಗವಾಗ ಟ್ರೈ ಮಾಡ್ತಾ ಇರ್ತೀನಿ. ಇದೆ ರೋಸ್ ವುಡ್ ಅಲ್ಲಿ ಅಲ್ಲೊಂದು ಬೆಳೆದಿದೆ. ಇದು ಪ್ಲಾಂಟ್ ಹಾಕಿದ್ದೀರಿ? ಇದು 120 ಪ್ಲಾಂಟ್ಸ್ ಇತ್ತು, ಕಟ್ ಮಾಡಿಸಿದ್ವಿ. 120 ಪ್ಲಾಂಟ್. ಅದರಲ್ಲಿ 7ಗೆ ಗೋಲ್ಡ್ ಮಾಡಿಸ್ಕೊಟ್ರು ಅವ್ರ ತಾತ. ಹೌದಾ? ರೋಸ್ ಏನು ಪ್ಲಾಂಟ್ ರೀ ಇದು? ರೋಸ್ ವುಡ್. ಓಕೆ ಓಕೆ. ಈ ಥರ ಇರತ್ತಾ? ಅಂದರೆ ಇದು ದೊಡ್ಡದಾಗತ್ತೆ, ತುಂಬಾ ದೊಡ್ಡದಾಗುತ್ತೆ. ಕಟ್ ಮಾಡ್ಬಿಟ್ಟು ಇದಕ್ಕಿಂತ ತುಂಬಾ ದೊಡ್ಡದಿರುತ್ತೆ. ಇದೆಲ್ಲ ಇವಾಗ ಹಾಕಿರೋದು? ಇಲ್ಲ, ಇದು ಕಟ್ ಮಾಡಿರೋದ್ರಲ್ಲಿ ಬಂದಿರೋದು ಅಷ್ಟೇ. ಓ, ಇಲ್ಲಿದೆ ಅಲ್ಲ ಕಟ್ ಮಾಡಿರೋದು. ಎಸ್ ಎಸ್. ಓ, ಇದು ಇಲ್ಲಿದೆ ನೋಡ್ರಿ, ಕಟ್ ಮಾಡಿರೋದು. ಕಟ್ ಮಾಡಿರೋದು ಅದು ಬಂದಿದೆ. ಇಲ್ಲೇ ಒಂದು 120 ಪ್ಲಾಂಟ್ಸ್ ಇತ್ತು. ಎಷ್ಟಿದೆ? ಏನು ಸರ್? ಆಯುಷ್ ಎಷ್ಟಿಲ್ಲ? ಎಂತಕ್ಕೆ
ಅಲ್ಲ ಎಷ್ಟು ಕೌಂಟ್ ಇದಾ ಇಲ್ಲಿ ಹೊಸದು 65 ಇದೆ, ಅದು 110 ಇದೆ. ಆ ದೊಡ್ಡದೆಲ್ಲ 110 ಇದೆ. ನಿಮ್ಮೂರಿಗೆ ಹಿಂದೆ ಮ್ಯಾಂಗೋ ಗುರಿ, ನಿಮ್ಮೂರಿಗೆ ಮ್ಯಾಂಗೋ ಗುರಿ ಇದು ಒಂದೇ ಅಲ್ಲ? ಇದೆ, ಇನ್ನೂ ಇದೆ, ಎಷ್ಟೊಂದು ಇದೆ. ಕೇರ್ಫುಲಿ ಗಾಯ್ಸ್. ಹಿಂದೆಗಡೆ ಫ್ಯಾಮಿಲಿ ಪ್ಲಾಂಟ್ ಮಾಡ್ತೀವಿ. ಬೇವಿನ ಗಿಡ ಬೆಳೆಸಿರಾ? ಅದು ಬೆಳೀತಾನೆ ಇದೆ. ಹೋಗಿದೆ ಮಾಡಿ. ಪಪ್ಪಾಯನ ಹಾಕ್ಬೇಕು ನಡುಗಲ್ಲ. ಗಿಡ ಕಡ್ದಿದ್ದು ಬಂದಿದೆ. ಬೋರ್ ಇಲ್ಲಿದೆಯಲ್ಲ ಹೇಮಂತ್? ಬೋರ್ ಅಲ್ಲಿದೆ ಸರ್, ಮನೆ ಹತ್ರನೇ ಇದೆ. ಇದು ಪೈಪ್ ಮಾಡಿದ್ರೆ ಹಾಂ ಈ ಪೂರ್ತಿ ತೋಟಕ್ಕೆಲ್ಲ ಸಪ್ಲೈ ಆಗುತ್ತೆ. ಇಲ್ಲಿದೆಲ್ಲ ಪೈಪ್? ಅದು ಪೈಪ್ ಅಲ್ಲೇ ಅಲ್ಲಿಂದಾನೆ ತಂದಿರೋದು. ಹಾಂ, ಎಲ್ಲಿ ಹೋಗ್ತಾ ಇದ್ದೀರಾ? ನಾವಿವಾಗ ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ತೋಟಕ್ಕೆ ಹೋಗ್ತಾ ಇದ್ದೀರಾ? ತೋಟ ಎಲ್ಲ ತೋರಿಸ್ತೀಯಾ? ಕಬ್ಬಿನ ತೋಟ ಇದೆಯಾ? ಹಾಂ, ಓಕೆ. ಅಲ್ಲಿದ್ದಾವೆ ನೋಡಿ, ಕಬ್ಬಿನ ಸಿಪ್ಪೆ ತಿಂತಾ ಇದೆ ನೋಡಿ ವಿನೀತ್. ಇಲ್ಲಿ ನೋಡಿ, ಇಲ್ಲಿ. ಹಾಂ ಹಾಂ, ಇಲ್ಲಿನೂ ತಿಂತಾ ಇದೆ. ಎಸ್. ಹಾಂ, ನಾವು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಮುಂಚೆ ಅಲ್ಲಿ ಹಾಂ ಹೋದ ವರ್ಷ ಅಲ್ಲೆಲ್ಲ ಮಾವಿನಕಾಯಿ ತಗೊಂಡ್ಬಂದ್ಬಿಟ್ಟು ಹಾಂ, ಅಲ್ಲೊಂದು ಬಟ್ಟೆ ಹಾಕೊಂಡು ತಿಂತಾ ಇದ್ವಿ. ಮಾವಿನಕಾಯಿ ತಗೊಂಬಂದು. ಓ, ವೆರಿ ಗುಡ್. ಇಲ್ಲ ನೋಡಿ, ಚೆನ್ನಾಗಿ ಬಿಟ್ಟಿದೆ ಫ್ಲವರ್. ಏನು ಗಿಡ ರೀ ಇದು? ಪಿಂಕ್ ಹೊಂಗೆ ಮರನಾ? ಹಾಂ 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 ಹಾಂ, ಹೊಂಗೆ ಮರ ಅಂತ ಇದು. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಫ್ಲವರ್ಸ್, ಪಿಂಕ್ ಫ್ಲವರ್. ಎಲ್ಲಿ ನೋಡಿದರೂ ಗ್ರೀನರಿ, ಎಲ್ಲಿ ನೋಡಿದರೂ ಗ್ರೀನರಿ. ಮನೆ ತನ ಮನೆ ತನಕ 99 nights ಆ ಥರ. ಆ ಮಾವಿನ ಗಿಡಗಳು ಅದು ಬೇರೆ. ಹೌದಾ? ನಿಂಗೆ ಗೊತ್ತಾ? ಅಂದ್ರೆ ಕಂಬ ಇದೆ ಅದೇನ? 99 nights. ಅದೇ ಆಗ್ಬೋದು. Look at this. ಅದನ್ನ ಲಾಸ್ಟ್ ಟೈಮ್ ಏನೋ ಇದಾಕಿದ್ರು ರಾಗಿ. ಹಾಕಕ್ಕೇನು ತೊಂದರೆ ಇಲ್ಲ. ಈಗ ಆ ಬಾರ್ಡ್ರಿಂದ ನಿಜ ಬಾಯಿ. ಏನದು? ಹೊಂಗೆ ಮರದ ಹೂವು. ಹೊಂಗೆ ಮರದ್ದ? ಅಂದ್ರೆ ಗೊತ್ತಿಲ್ಲ, ಹೊಂಗೆ ಬರೋಣ. ಟಚ್ ಮಾಡಬೇಡಿ ಏನು. ಓಕೆ, ಕಣ್ಣಲ್ಲಿ ಅದೇ ಕಣ್ಣದು ಮುಟ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ? ಏಯ್, ಹಂಗೆಲ್ಲ ತೂರೋದು ಬೇಡ. ಸೊ ಅವೇನಾಗುತ್ತೆ ಗೊತ್ತಾ, ಕಣ್ಣಲ್ಲಿ ಹೋಗುತ್ತೆ. Looks like a barrier. ಹ್ಞೂ Yeah, it looks like a barrier in water. ಹ್ಞೂ ಈಗ ಇದಕ್ಕೆ ಹ್ಞೂ ಅಗ್ರಿಕಲ್ಚರ್ ಅಂಬ ಹೋಗ್ತಾ ಇದ್ದಾವೆ. Cousin is faster than a bull. Oh. The whenever Mr. Beast is faster than a cheetah. ಆಕ್ಚುಲಿ ಒಂದು ಪ್ಲೈವುಡ್ ಫ್ಯಾಕ್ಟರಿ ಕೂಡ ಮಾಡ್ತಿದ್ರು. And when he lost ಲೈನ್ ನೀವು ಹ್ಯಾಟ್ ತರಲಿಲ್ಲೇನಾ? ಹಾರಲ್ಲ ಇದೆ. ಹಾಂ, ಇಲ್ಲ ಬೇಕಾಗಿಲ್ಲ, ಸ್ವಲ್ಪ ಬಿಸಿಲಿಗೆ ಇಲ್ಲ, ನಿಮಗೆ ಎಕ್ಸ್ಪೋಸ್ ಆಗ್ತದಲ್ಲ ಅದು ಹೇರ್ಸ್ ಅದಕ್ಕೆ. ಅದೇ ಸುಡಬಾರ್ದು. ಬೇಗ ಇದೆ. ಆ ಕಡೆ ಹೋಗ್ಬಾರ್ದು. ಹುಷಾರು ಹುಷಾರು, ಅಲ್ಲಿ ಹೋಗ್ಬೇಡ ಆ ಕಡೆ. ಮುಳ್ಳು ಐತದ್ಲೆ. ಮುಳ್ಳು ಮಾತಾಡಿ ಕ್ಯಾಂಪಸ್ ಅಲ್ಲಿ ಮಾತ್ರ ನಿಮ್ಮ ಪ್ರಿನ್ಸಿಪಲ್ ನೋಡ್ತಿರ್ತಾನೆ ಕೃಷಿ ಮಾಡಕ್ಕೆ. ಸ್ಕೂಲಲ್ಲಿ ಇಂಗ್ಲಿಷ್ ಮಾತಾಡಿ ಇಲ್ಲಿ ಬಂದ್ಬಿಟ್ಟೆ. ಇಲ್ಲಿ ಬಂದ್ಬಿಟ್ಟತೆ. ಆಯ್ತು, ನೋ ಪ್ರಾಬ್ಲಮ್, ಮಾತಾಡ್ತೇನೆ. ಕಲ್ಯಾಣ ಬಂದು ನೋಡ್ತಾ ಇರಂಗಿದ್ದಾನೆ. ಕಲ್ಯಾಣ ನೋಡೋಣ ಅವನು. ಹೌದು, ಅವನೇ ಇರ್ಬೋದು ಕಲ್ಯಾಣ ನೋಡ ಅಲ್ವಾ? ಇವೆಲ್ಲ ಹಸುಗಳನ್ನ ಕಟ್ಟಿದ್ದು ನಿಮ್ಮವೇನ್ರಿ? ಬೇಕಾ ಇದು? ಹಾಂ, ಬೇಕಾ ಸರ್? ಇಲ್ಲ, ಹಾಲು ಜಾಸ್ತಿ ಕೊಡುತ್ತೆ ಇದು. ಜರ್ಸಿ ಅಲ್ವಾ? ಹಾಂ, ಇಲ್ಲ ಜರ್ಸಿ. ಅದೇ ಮಾವಿನ ತೋಟದ ಒಳಗಡೆ ಬಂದ್ವಲ್ಲ ಅಲ್ಲಿ ಬಂದು. ಜರ್ಸಿ ಅಲ್ವಾ, ಚೆನ್ನಾಗಿ ಹಾಲು ಕೊಡ್ತಾ ಇರುತ್ತೆ.
ಹಾಂ ಜರ್ಸಿ ಅಲ್ಲ ಅದು. ಜರ್ಸಿಗಳ್ರಿ ಇವೆಲ್ಲ. ಏ ಅಲ್ಲಪ್ಪ, ಹೆಚ್ಚಪ್ಪ ಜರ್ಸಿ ನಾವು ನಮ್ಮ ಇವನು ವೀರಭದ್ರ ಮಾಡಿದ್ದಿಲ್ಲ ಡೈರಿ. ಸ್ಪೆಕ್ಟರ್ಲಿಲ್ಲ ನೋಡಲ್ಲೇ ಬಿಟ್ಟು ಕಾರ್ನೆ. ಹಾಂ ನಮ್ಮವನು ನನ್ನ ಚಿಕ್ಕಮ್ಮನ ಮಗ ಡೈರಿ ಮಾಡಿದ್ದ. ಒಳ್ಳೆ ಸಂಪಾದನೆ ಇತ್ತು. ಬಟ್ ಏನಂದ್ರೆ ಬೆಳಗ್ಗೆ ನರ್ಸಕ್ಕೆ ಹೋಗ್ಬೇಕು, ರಾತ್ರಿ ಈವ್ನಿಂಗ್ ಹೊತ್ಕೊಂಡೇ ಹೋಗ್ಬೇಕು. ಇಲ್ಲಾಂದ್ರೆ ಅವನು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಆ ಕಡೆ ಹೋಯ್ತು ನೋಡಿ ಸ್ಪ್ರೇ ಎಲ್ಲ. ಇಲ್ಲಾಂದ್ರೆ ಅದು ಮುಖಕ್ಕೆ ಬಿದ್ದರೆ ಗಾಯ ಆಗ್ಬಿಡುತ್ತೆ. ಹೌದಾ ಪಪ್ಪ? ಚೆನ್ನಾಗಿದೆಯಲ್ಲ, ಮ್ಯಾಂಗೋ ಚೆನ್ನಾಗಿದೆ. ಇನ್ನೊಂದು ಕಿತ್ಲ ಇನ್ನೊಂದು ಅದೊಂದು ಕಿತ್ಲ. ಸೊ ನೋಡ್ತಾ ಇದ್ರಲ್ವ ಮಾವಿನಕಾಯಿನೂ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು. ನಾನು ಕೂಡ ಒಂದೆರಡು ಕಿತ್ಕೊಂಡೆ. ಸೊ ಅದರದ್ದು ವೈಟ್ ಲಿಕ್ವಿಡ್ ಏನು ಬರುತ್ತಲ್ವ ಮಾವಿನಕಾಯಿ ಕಿತ್ತಾಗ, ಅದು ತುಂಬ ಡೇಂಜರಸ್ ಅಂತ ಹೇಳ್ತಾಯಿದ್ರು. ಸೊ ಸ್ಕಿನ್ಗೆ ಏನಾದರೂ ಹತ್ತಿದರೆ ಗಾಯಗಳೆಲ್ಲ ಆಗ್ತದಂತೆ. ಸೊ ಕೇರ್ಫುಲ್ಲಾಗಿ ಕಿತ್ಕೋಬೇಕಷ್ಟೇ. ಹಾಗೆ ಕಲ್ಯಾಣ್ ಫಾದರು, ವಿನೀತ್ ಫ್ರೆಂಡ್ ಕಲ್ಯಾಣ್ ಅಂತಿದ್ದಾನಲ್ಲ, ಅವರು ಕೂಡ ಬಂದರು. ಸೊ ಸ್ವಲ್ಪ ಲೇಟಾಗಿ ಬಂದರು. ಸೊ ಅವರು ಕೂಡ ಈಗ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ಅದು ಗಿರಿ ಇದೆ ಅಂತ ಹೇಳಿದ್ರೆ ಕರು ಹಾಕಿರೋದು, ಕರು ಹಾಕಿರೋದು ಗಿರಿ ಇದೆ ಅಂತಂದ್ರೆ ಗಿರು ಇದೆ, ಅಡಿಕಾರ ಎರಡು ಇದೆ. ಕರು ಯಾವ್ದು ಹಾಕಿರುತ್ತೆ ಆ ಥರ ಹಸು ಕರು ಎರಡು ಬರಬೇಕು. ಹೌದೌದು, ಹಸು ಕರು ಎರಡೂ ಇದೆ. ಹಿತಾಳು ಕರ್ಕೊಂಡೋಗಿ ಮೆಲ್ಲಕ್ಕೆ ಬಿಸಿಲಿದೆ, ನೀವು ಹೋಗಿರೋ. ಓಕೆ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗನ್ನು ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಪ್ರಕೃತಿಯ ಮಡಿಲಲ್ಲಿ ಮಗುವಾದ್ವಿ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿತ್ತು ಇವತ್ತಿನ ವಿಲೇಜ್ ಲೈಫು. ಸೊ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಹಾಗೆ ಇದು ಪಾರ್ಟ್ 1 ವಿಡಿಯೋ, ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಸೊ ಅದಂತೂ ಇನ್ನೂ ಚೆನ್ನಾಗಿದೆ, ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಇವಾಗ 3 ಬೆಸ್ಟೀಸು ಕ್ರಿಕೆಟ್ ಆಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ, ಕಲ್ಯಾಣ್, ಋತ್ವಿನ್, ವಿನೀತ್. ಸೊ ಈ ವಿಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು, ಕೀಪ್ ವಾಚಿಂಗ್ ಪೇಡಾನಗರಿ ವ್ಲಾಗ್ಸ್.